CID Karnataka, powered by Ayurved Nutrigate. ನಮಸ್ಕಾರ. ಬಂದ ನೋಡು ನಿಮ್ಮ ಮಾಮೂಲಿ ಗಿರಾಕಿ. ಅದೇ ರಾಗ ಅದೇ ಹಾಡು. ನಮಸ್ಕಾರ. ನೀನ್ ನಮಸ್ಕಾರ ಎಲ್ಲ ಬಿಟ್ಟು ಇಲ್ಲಿ ಯಾರು ಅಡ್ಡ ಕೂತಿಲ್ಲ. ಈಗೇನ್ ಬಂದಿದ್ದು? 8 ತಿಂಗಳಿಂದ ಒಂದು 50 ಸಲ ಬಂದಿದ್ದೀನಿ. ಮತ್ತೆ ಏನ್ ಬಂದಿದ್ದು ಅಂತ ಕೇಳ್ತಿರಲ್ಲ ಸ್ವಾಮಿ. ಇನ್ನು ಅದೇ ಗೋಳ. 8 ತಿಂಗಳಿಂದ ನನ್ನ ಹೊಲದಲ್ಲಿ ಬೆಳೆ ಬೆಳೀತಾ ಇಲ್ಲ, ಯಾವ ಬೀಜ ಬಿಚ್ಚಿದ್ರು ಅದ್ ಮೊಳಕೆ ಹೊಡಿತಾ ಇಲ್ಲ, ಅಷ್ಟೇ ತಾನೇ ನಿನ್ ಗೋಳು? ಹೌದು ಸ್ವಾಮಿ, ಚಿಂದಂತ ಫಸಲು ಕೊಡ್ತಾ ಇದ್ದ ಭೂಮಿ ಅದು. ಈಗ ನೋಡಿದ್ರೆ ಅವ್ರ ಭೂಮಿ ಹಾಗೈತೆ. ಬೆಳೆ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಭೂಮಿಗೆ ಹಾಕ್ಬಾರದನ್ನೆಲ್ಲ ಹಾಕ್ತೀರಾ, ಇನ್ನು ಮಣ್ಣು ಹಾಳಾಗ್ದಲೇ ಇರುತ್ತೇನಪ್ಪ. ಹಾಗಂದ್ರೆ ಅಕ್ಕಪಕ್ಕದ ಹೊಲ ಎಲ್ಲ ಚೆನ್ನಾಗೈತಲ್ಲ ಸ್ವಾಮಿ. ಇದೊಂದು ಹೊಲಕ್ಕೆ ಏನಾಗೈತೆ? ನೀವು ಬಂದೊಂದ್ಸಲ ಮಣ್ಣು ಪರೀಕ್ಷೆ ಮಾಡಿದ್ರೆ ಪುಣ್ಯ ಬರ್ತಾರೆ ಸ್ವಾಮಿ. ನಾವು ಅಲ್ಲಿಗೆ ಬಂದು ನೋಡೋ ಅಷ್ಟು ಪುರ್ಸತ್ತಿಲ್ಲ ನಮ್ಗೆ. ನೀನು ಹೋದ್ ಸಾರಿ ತಂದ್ಕೊಟ್ಟಿದ್ಯಲ್ಲ ಮಣ್ಣು, ಅದನ್ನ ಲ್ಯಾಬಿಗೆ ಕಳಿಸಿದೀವಿ. ರಿಪೋರ್ಟ್ ಬರ್ಲಿ ನೋಡೋಣ. ಯಾವಾಗ ಬರ್ತಾರೆ ಸ್ವಾಮಿ? ರಿಪೋರ್ಟ್ ಬಂದಾಗ ಹೇಳ್ಕೊಳ್ತೀವಿ. ಈಗ ನಡಿ. ಆಯ್ತು ಸ್ವಾಮಿ, ಬರ್ತೀನಿ. ಇದೇ ಮಾತು ಮುಂದುವರ್ಸಿ. ಅದೇ ಮದುವೆಗೆ ಹೋಗಿದ್ವಲ್ಲ, ಅಯ್ಯೋ ಅದೊಂದು ದೊಡ್ಡ ಕತೆ. ಓ ರಾಜಣ್ಣ, ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ಏನ್ ನೀವಿಲ್ಲಿ? ಏನು ಅಂತ ಹೇಳಿ ಮೇಷ್ಟ್ರೆ, ನಾನು ನಿಮಗೆ 4 ಅಕ್ಷರ ಓದಿದ್ರೆ ಸ್ಕೂಲಾಗ ಮೇಷ್ಟ್ರಾಗಿ ಆರಾಮಾಗಿರ್ತಿದ್ದೆ. ಯಾರಿಗ್ ಬೇಕು ಈ ರೈತನ ಪಾಠ? ಯಾಕೆ ಜನ ತುಂಬಾ ಬೇಜಾರು ಮಾತಾಡ್ತಿದ್ಯಾ? ಏನಾಯ್ತು ಮೇಷ್ಟ್ರೆ? ಇಷ್ಟೇನಾ? ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡು. ನಮ್ಮ ಮಿನಿಸ್ಟರ್ ಶಿವರಾಮಯ್ಯ ಹತ್ರ ಹೋದ್ರೆ ಎಲ್ಲ ಆಯ್ತಪ್ಪ. ಈ ಅಧಿಕಾರಿಗಳೇ ಹಿಂಗೆ, ಇನ್ನ ಮಿನಿಸ್ಟರ್ ನೋಡ್ದಂಗೆ ಬಿಡಿ. ಎಲ್ಲದಕ್ಕೊಂದು ದಾರಿ ಇದ್ದೇ ಇರುತ್ತೆ ರಾಜಣ್ಣ. ನಮ್ಮ ಮಿನಿಸ್ಟರಿಗೆ ಪದ್ಮರಾಜ ಅಂತ ಒಬ್ಬ PA ಇದ್ದಾನೆ, ತುಂಬಾ ಒಳ್ಳೆಯವನು, ನಮ್ಮ ಶಿಷ್ಯ. ನಿಮ್ಗೆ ಗೊತ್ತಿರ್ಬೇಕಲ್ಲ, ನಮ್ಮೂರವನೇ. ಆದ್ರೆ ಈ ಕೆಲಸ ರಾಜಣ್ಣ, ನೀನು ಏನು ಯೋಚನೆ ಮಾಡಬೇಡ. ನಾನು ಪದ್ಮರಾಜನ ಫೋನ್ ಮಾಡ್ತೀನಿ. ಫೋನ್ ನಂಬರ್ ನಿನ್ಗೂ ಕೊಡ್ತೀನಿ. ಇವತ್ತೇ ಫೋನ್ ಮಾಡು, ನಾಳೆ ಮಿನಿಸ್ಟರ್ ನೋಡ್ಬೋದು. ಸಮಯ ಆಯ್ತಾ ಬಂದು? ಈಗಷ್ಟೇ ಬಂದ್ವಿ ಸರ್. ಓಕೆ ಸರ್, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ್ರಿ. ಹಾಂ, ಕಳೆದ ವಾರ ಚಿಕ್ಕೋಡಿನಲ್ಲಿ 2 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅದು ಪತ್ರಿಕೆಗಳಲ್ಲಿ, ಮೀಡಿಯಾದಲ್ಲಿ ದೊಡ್ಡ ಸುದ್ದಿನೇ ಆಯಿತು. ಅದು ನಿಮಗೂ ಎಲ್ಲ ಗೊತ್ತಿರಬಹುದು. ಅಣ್ಣ ತಮ್ಮಂದು 2 ಒಂದೇ ದಿನ ಸತ್ತಿದ್ರು. ಗೊತ್ತು ಸರ್. ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಹೇಳಿ ನನಗೊಂದು ಬೇನಾಮಿ ಪತ್ರ ಬಂದಿದೆ. ಅದು ಹೇಗಾದರೂ ಮಾಡಿ ನೀವೇ ಪತ್ತೆ ಮಾಡಬೇಕು. ಖಂಡಿತ ಸರ್. ಆ ಪತ್ರ ಕೊಡ್ತೀರಾ? ಕೊಡ್ತೀನಿ. ನಮ್ಮ ನೆಲಮಂಗಲದಿಂದ ಯಾವುದೋ ರೈತ ಬಂದಿದ್ದಾನೆ, ಅವ್ನು ಮಾತಾಡಿ ಕಳಿಸಿ ಮತ್ತೆ ಬಂದು ಕೊಡ್ತೀನಿ. ನಿಮ್ದೇನೋ ಅಭ್ಯಂತರ ಇಲ್ಲ ತಾನೆ? ಅಯ್ಯೋ, ಖಂಡಿತ ಇಲ್ಲ ಸರ್. ಹೋಗಿ ಬನ್ನಿ. ಓಕೆ ಸರ್, ಇವರೇ ರಾಜಣ್ಣ ಅಂತ, ನಮ್ಮ ನೆಲಮಂಗಲದವರು. ಓ ಹೌದೇನೋ, ನಮ್ಮ ಕ್ಷೇತ್ರದವರು. ನಮ್ಮ ಪದ್ಮನಾಭ ಹೇಳ್ತಾ ಇದ್ದ, ಏನೋ ನಿಮ್ಮ ಹೊಲದಲ್ಲಿ ಸಮಸ್ಯೆ ಅಂತೆ. ಹೌದು ಸ್ವಾಮಿ, ಏನಾಯ್ತು ಅಂತ ಗೊತ್ತಿಲ್ಲ. ಬಂಗಾರದ ಫಸಲು ಬರ್ತಾ ಇತ್ತು ನನ್ನ ಹೊಲದಾಗೆ. ಇತ್ತೀಚೆಗೆ ಅಲ್ಲೊಂದು ಹುಲ್ಕಡ್ಡಿನೂ ಬೆಳೀತಾ ಇಲ್ಲ. ಏನ್ ಗೊಬ್ಬರ ಹಾಕಿದ್ರು ಪ್ರಯೋಜನ ಆಗ್ತಾ ಇಲ್ಲ ಸ್ವಾಮಿ. ನೀವೇನಾರ ಪರಿಹಾರ ತೋರಿಸ್ಬೇಕು. ಆಯಿತು, ನಾನು ನನ್ನ PAಗೆ ಹೇಳ್ತೀನಿ, ಅವನು ಏನು ಮಾಡಬೇಕು ಅದನ್ನು ಮಾಡ್ತಾನೆ. ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ ಅನ್ನೋ ಮಾತು ಬೇಡ ಬುದ್ಧಿ. ನೀವೇ ಏನಾರ ದೊಡ್ಡ ಮಾಸ್ ಮಾಡಿ, ದೊಡ್ಡ ಮಾಸ್ ಪಡ್ರಿ. ಅದೆಲ್ಲ ಬೇಡ ಬೇಡ. ನೀವು ಒಳಗೆ ನಡಿ.
ಆದ್ರೆ ಇಲ್ಲಿ ಹೀಗೆ ಬಹುಶಃ ಗಾಬರಿಯಿಂದ ಹೊಡ್ ಬರುವಾಗ ಮರಕ್ಕೆ ಡಿಕ್ಕಿ ಹೊಡೆದಿರ್ಬೇಕು. ತಲೆಗೆ ಏಟ್ ಬಿದ್ದಿರೋದ್ರಿಂದ ಪ್ರಜ್ಞೆ ತಪ್ಪಿದೆ. ರೈಟ್. ಚಾರ್ವಿ, ಇವ್ರನ್ನ ಕೂಡಲೇ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ. ಹಾಗೆ ಅವರು ಯಾರು, ಎಲ್ಲಿಂದ ಬಂದ್ರು ಅಂತ ಏನಾದರೂ ಕ್ಲೂ ಸಿಗುತ್ತಾ ನೋಡಿ. ಎಸ್ ಸರ್. ಹಲೋ, ಆಂಬ್ಯುಲೆನ್ಸ್. ಏನು ಪುಣ್ಯ ಮಾಡಿದ್ದು, ನಿಮ್ಮನ್ನು ಮಾತಾಡಬೇಕು ಅಂತ ಕರೆಸ್ಕೊಂಡಿದ್ರಿಂದ ನನ್ನ ಪ್ರಾಣ ಉಳಿತೀವಿ. ಸರ್, ಆ ಯುವತಿ ಯಾರು ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ, ಈ ಮೊದಲು ಆಕೆ ನೋಡಿದ್ದೇ ಇಲ್ಲ. ಕೊಲೆ ಪ್ರಯತ್ನ ನಡೆದಿರೋದಕ್ಕೆ ಏನ್ ಕಾರಣ ಅನ್ಸುತ್ತೆ ನಿಮ್ಗೆ? ಏನೋ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ನಿಮಗೆ ಬೆದರಿಕೆ ಕಾಲ್ ಏನಾದರೂ ಬಂದಿತ್ತಾ? ಇಲ್ಲ ಸರ್, ನೆಲಮಂಗಲದಿಂದ ನಿಮ್ಮನ್ನ ನೋಡೋದಕ್ಕೆ ಯಾರೋ ರೈತ ಬಂದಿದ್ದಾನೆ ಅಂದ್ರಲ್ಲ, ಯಾರವರು? ರಾಜಣ್ಣ ಅಂತ. ಯಾಕೆ? ಅವರು ನೆಲಮಂಗಲದವರು. ನಮ್ಗೆ ಸಿಕ್ಕಿರೋ ಯುವತಿ ಪರ್ಸಲ್ಲಿ ನೆಲಮಂಗಲದ ಬಸ್ ಪಾಸ್ ಸಿಕ್ಕಿದೆ. ಇಬ್ರು ಒಂದೇ ಸಮಯಕ್ಕೆ ಒಂದೇ ಜಾಗದಿಂದ ಬಂದಿದ್ದಾರೆ. ಸರಿಯಾಗಿ ನೋಡಿ ಹೇಳಿ, ಈ ಹಿಂದೆ ಇವಳನ್ನೆಲ್ಲಾದ್ರೂ ನೋಡಿದ್ದೀರಾ? ನಿನ್ನೆ ತಾನೇ ಅವಳು ಇಲ್ಲಿಂದ ಹೊರಟಿದ್ದಾಳೆ. ಇವಳು ಈ ಸುತ್ತಮುತ್ತ ಊರಿನೋಳೆ ಅಲ್ಲ. ಈ ಮೊದಲು ನಾವು ಯಾರು ಇವಳು ನೋಡೇ ಇಲ್ಲ ಅಲ್ಲ. ಇವಳು ಯಾಕೆ ನಾವು ಮಿನಿಸ್ಟರ್ ಸಾಹೇಬ್ರನ್ನ ಕೊಲ್ಲೋಕ್ ಬಂದ್ಲು ಅಂತ. ಮಿನಿಸ್ಟರ್ನೇ ಸಾಯಿಸೋದಕ್ಕೆ ಬಂದಿದ್ದಾರಂತ ಹೇಳೋಕ್ಕಾಗೋದಿಲ್ಲ. ಅವ್ರ ಗುರಿ ನೀವು ಆಗಿರ್ಬೋದು. ಹೌದು. ನಿಮ್ಗೆ ಯಾರಾದ್ರೂ ಶತ್ರುಗಳಿದ್ದಾರಾ? ನಾವಾಯ್ತು, ನಮ್ ಕೆಲಸ ಆಯ್ತು ಅಂತ ಇರೋ ಹಳ್ಳಿ ಜನ ನಾವು. ನಮ್ಗೆ ಯಾರು ಶತ್ರುಗಳಿರ್ತಾರೆ ಬಿಡಿ. ಇವ್ರು ಯಾರು? ನನ್ನ ಮಗ ಸುರೇಶ. ನೀವು ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಸರ್, ಇವಳು ನೋಡಿದ್ದೀನಿ ಸರ್ ನಾನು. ಸರ್, 2 ದಿನ ಹಿಂದೆ ನಮ್ಮ ಹೊಲದಲ್ಲಿ ಬಂದು ಮಣ್ಣು ತೊಗೊಂತ ಇದ್ಲು. ಅದನ್ನ ಅವ್ನು ಕವರಲ್ಲಿ ಹಾಕೊಂತಿದ್ಲು ಸರ್. ಬನ್ನಿ ಸ್ವಾಮಿ. ಸ್ವಾಮಿ, ಹೇಳಿದ್ನಲ್ಲ, ಇದೇ ಆ ಹೊಲ. ಸುಮಾರು 8 ತಿಂಗಳಿಂದ ಈ ಹೊಲದಾಗೆ ಒಂದು ಹುಲ್ಕಡ್ಡಿನೂ ಸಿಗಲಿಲ್ಲ. ಈ ಮಣ್ಣಿಗೇನು ಆಗೈತೆ ಅದನ್ನು ಮಾತಾಡಕ್ಕೆ ಅಂತಾನೆ ನಾನು ಮಿನಿಸ್ಟರ್ ಮನೆ ತಕ್ಕ ಹೋಗಿದ್ದೆ. ಮುಂಚೆ ಬೆಳೆ ಚೆನ್ನಾಗಿ ಬೆಳೀತಾ ಇತ್ತಾ? ಹೌದು ಸ್ವಾಮಿ, ಮಣ್ಣನ್ನ ಒಂದ್ಸಲ ಪರೀಕ್ಷೆ ಮಾಡಿ ಅಂತ ಕೃಷಿ ಇಲಾಖೆ ಸಾಕಷ್ಟು ಸಲ ಹೋಗಿ ಹೇಳಿದೆ. ಮಿನಿಸ್ಟರ್ನ ಕೊಲೆ ಮಾಡಕ್ಕೆ ಬಂದವಳು ಈ ಮಣ್ಣೆ ಯಾಕೆ ತಗೊಂಡೋದ್ಲು? ಈ ಮಣ್ಣಲ್ಲೇ ಏನೋ ರಹಸ್ಯ ಇದೆ. ನೈನಾ, ಸರ್. ಕೂಡಲೇ ಕೃಷಿ ಇಲಾಖೆಯ ಸಾಯಿಲ್ ಟೆಸ್ಟಿಂಗ್ ಯೂನಿಟ್ ಫೋನ್ ಮಾಡಿ ಈ ಮಣ್ಣನ್ನ ಟೆಸ್ಟ್ ಮಾಡೋದಕ್ಕೆ ಹೇಳಿ. ಎಸ್ ಸರ್. ಹಲೋ, ವಾಟ್? ಐಲ್ ಬಿ ದೇರ್. ಬನ್ನಿ. मैं इधर मैं कहाँ हूँ? नाम क्या है तुम्हारा? शनाया. ವಿಚಿತ್ರವಾಗಿದೆ ಹೆಸರು. कौन है? कौन है? डरो मत, हमारा आदमी. ಏನಾದರೂ ಹೇಳಿಲ್ಲ? ಹೆಸರು ಹೇಳಿದ್ಲು, ಶನಾಯ ಅಂತ. ವಿಚಿತ್ರವಾಗಿದೆ ಹೆಸರು. ಶನಾಯ? ಎಲ್ಲಿಂದ ಬಂದಿರೋದು? ಎಲ್ಲಿಂದ ಬಂದಿರೋದು? ತುಮ್ ಕಹಾ ಸೆ ಆಯೋ? दिंडोरी. ವಲ್ಲಭೇನು. ಸ್ವಲ್ಪ ದಾರಿ ಬಿಡಿ.
ಕಂಡೀಷನ್ ಹೇಗಿದೆ? ಪ್ರಜ್ಞೆ ತಪ್ಪೋಯ್ತು. ಬೆಳಗ್ಗೆಯಿಂದ ಹೀಗೆ ಇದೆ. ಸ್ವಲ್ಪ ಹೊತ್ತು ಪ್ರಜ್ಞೆ ಬರುತ್ತೆ, ಮತ್ತೆ ಪ್ರಜ್ಞೆ ಹೋಗುತ್ತೆ. ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಯಾರೋ ದೊಣ್ಣೆಯಿಂದ ಸರಿಯಾಗಿ ಹೊಡೆದಿದ್ದಾರೆ. ಹೊಡೆದಿದಾರ? ಓಡ್ ಬರುವಾಗ ಡಿಕ್ಕಿ ಹೊಡೆದಿರ್ಬೇಕಲ್ವಾ? ಡಿಕ್ಕಿ ಹೊಡೆದಿದ್ದಿದ್ರೆ ಇಷ್ಟೊಂದು ಕ್ರಿಟಿಕಲ್ ಆಗ್ತಿರ್ಲಿಲ್ಲ. ನಮಗೆ ಯಾವಾಗ ಇವಳಿಂದ ಸ್ಟೇಟ್ಮೆಂಟ್ ಸಿಗ್ಬೋದು? ಡಾಕ್ಟರ್ ಪ್ಲೀಸ್, ಇವಳು ಮಿನಿಸ್ಟರ್ ಕೊಲೆ ಪ್ರಯತ್ನದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇವಳ ಸ್ಟೇಟ್ಮೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ. ಪ್ರತಾಪ್, ನಮ್ಮ ಮಾತನ್ನ ಯಾರೋ ಕದ್ದು ಕೇಳಿಸ್ಕೊಂತ ಇದ್ದಾರೆ. ಯಾರು ಅಂತ ನೋಡಿ. ತಪ್ಪಿಸ್ಕೊಂಬಿಟ್ಟ. ಬಟ್ ಅವ್ನ ಬೈಕ್ ನಂಬರ್ ನೋಟ್ ಮಾಡಿ. ಇವನು ಯಾರು? ಆ ಹುಡುಗಿಗೂ ಇವನಿಗೂ ಏನಾದರೂ ಲಿಂಕ್ ಇದೆಯಾ? ಅವಳು ದಿಂಡೋರಿ ಅಂತಿದ್ಲು. ದಿಂಡೋರಿ ಅನ್ನೋದು ಮಧ್ಯಪ್ರದೇಶದ ಒಂದು ಜಿಲ್ಲೆ. ಆದರೆ ಗುಗುವಾ ಅಂದ್ರೆ ಏನು? MP, ಅದು ಮಧ್ಯಪ್ರದೇಶದ ಯಾವುದೊಂದು ಹಳ್ಳಿ ಅಂತ ಹೇಳಿದ್ನಂತೆ. ನೈನಾ ಸರ್, ಇಂಟರ್ನೆಟ್ ಅಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತಾ ನೋಡಿ. ಓಕೆ ಸರ್. ಆದ್ರೆ ಈ ವಲ್ಲಭ್ ಅಂದ್ರೆ ಏನು? ಐ ಥಿಂಕ್ ಅದು ಯಾರ್ದೋ ಹೆಸರಿರ್ಬೋದು. ಇರ್ಬೋದು. ಮೊದಲು ನಾವು ಈ ಗುಗುವಾ ಅನ್ನೋ ಗ್ರಾಮದ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಅಲ್ಲಿಂದ ಬಂದಿರೋ ಈ ಶನಾಯ್ ಹಾಗೂ ಶಿವರಾಮಯ್ಯನವರಿಗೂ ಏನೋ ಸಂಬಂಧ ಇದೆ. ಎಲ್ಲ ವಿಚಿತ್ರ ಅನಿಸ್ತಿದೆಯಲ್ಲ. ಎಲ್ಲ ಬಿಹಾರ. ಸರಿಯಾಗಿ ನೋಡಿ ಹೇಳಿ, ಇವಳೇನಾ? ಹೌದು ಸರ್, ಇವಳೇ. ನೆಲಮಂಗಲ ಬಸ್ ಸ್ಟ್ಯಾಂಡಿಂದ ಸೀದಾ ರಾಜಣ್ಣ ಹೊಲಕ್ಕೆ ಹೋಗಿದ್ಲು. ಏನಾದರೂ ಮಾತಾಡಲ್ಲ ಸರ್? ಅವಳು ಹಿಂದಿ ಮಾತಾಡ್ತಾ ಇದ್ಲು. ನನಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಅವಳು ಗಂಡನ ಹುಡ್ತಾ ಇದ್ದೀನಿ ಅಂತ ಮಾತ್ರ ಹೇಳಿದ್ದು ಅರ್ಥ ಆಯ್ತು ಸರ್. ಗಂಡನ ಹುಡ್ಕೋ ಬಂದಿದ್ಲಾ? ಗಂಡ ಯಾರು ಅಂತ ಹೇಳಿದ್ಲಾ? ಸರಿಯಾಗಿ ನೋಡಿ ಹೇಳಿ, ಇವಳೇನಾ? ಹೌದು ಸರ್, ಇವಳೇ. ನೆಲಮಂಗಲ ಬಸ್ ಸ್ಟ್ಯಾಂಡಿಂದ ಸೀದಾ ರಾಜಣ್ಣ ಹೊಲಕ್ಕೆ ಹೋಗಿದ್ಲು. ಏನಾದರೂ ಮಾತಾಡಲ್ಲ ಸರ್? ಅವಳು ಹಿಂದಿ ಮಾತಾಡ್ತಾ ಇದ್ಲು. ನನಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಅವಳು ಗಂಡನ ಹುಡ್ತಾ ಇದ್ದೀನಿ ಅಂತ ಮಾತ್ರ ಹೇಳಿದ್ದು ಅರ್ಥ ಆಯ್ತು ಸರ್. ಗಂಡನ ಹುಡ್ಕೋ ಬಂದಿದ್ಲಾ? ಗಂಡ ಯಾರು ಅಂತ ಹೇಳಿದ್ಲಾ? ಅದೇನು ಗೊತ್ತಾಗ್ಲಿಲ್ಲ ಮೇಡಮ್. ಆದರೆ ಅವಳು ಸ್ವಲ್ಪ ಟೆನ್ಷನ್ನಲ್ಲಿರೋ ಹಾಗಿದ್ಲು. ಸರಿ, ಆಯ್ತು ಸರ್. ಬಹುಶಃ ವಲ್ಲ ಬಂದಲ್ಲ, ಅವನೇ ಅವಳು ಗಂಡ ಆಗಿರ್ಬೋದಾ? ಇರ್ಬೋದು. ಆದ್ರೆ ಅವನು ಯಾರು? ಎಲ್ಲಿದ್ದಾನೆ? ಗಂಡನ ಹುಡ್ಕೊಂಡು ಬಂದವಳು ಆ ಹೊಲದ ಮಣ್ಣನ್ನು ಯಾಕೆ ತಗೊಳ್ತಾ ಇದ್ಲು? ಮಿನಿಸ್ಟ್ರ್ ಮನೆಗೆ ಹೋಗಿ ಕೊಲೆ ಪ್ರಯತ್ನ ಯಾಕೆ ಮಾಡ್ತಿದ್ಲು? ಎಲ್ಲ ವಿಚಿತ್ರವಾಗಿದೆ. ಈ ವಿಚಿತ್ರಗಳ ಮಧ್ಯೆನೇ ನಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡ್ಕೊಬೇಕು. ಮಿನಿಸ್ಟರ್ ಅವತ್ತು ಇಲ್ಲಿ ನಿಂತಿದ್ರು. ಸೂರ್ಯ, ಕಮ್ ಹಿಯರ್. ಆಮೇಲೆ ರಾಜಣ್ಣ ಅವ್ರ ಪಕ್ಕ ನಿಂತಿದ್ರು. ನೈನಾ, ಅವ್ರ ಹಿಂದೆ ಒಂದಿಬ್ರು ಹುಡುಗರು ನಿಂತಿದ್ರು. ಇಲ್ಲಿ ಅವ್ರ PA ಪದ್ಮನಾಭ್. ಚಾವಿ, ಕಮ್ ಹಿಯರ್. ಶನಾಯ ಆ ಕಡೆಯಿಂದ ಗನ್ ತಗೊಂಡು ಬಂದಿದ್ದಾಳೆ.
ಮಾಡ್ತಿದ್ದಾಳೆ. ಎಸ್, ಇಲ್ಲಿ ಗುರಿ ಇಡಬೇಕು ಅಂದ್ರೆ ಅವಳಿಗೆ ಅದೇ ಸೇಫೆಸ್ಟ್ ಜಾಗ. ಆದ್ರೆ ಇಲ್ಲೊಂದು ವಿಚಿತ್ರ ನಡೀತಿದೆ. ಅವಳು ಟಾರ್ಗೆಟ್ ಮಿನಿಸ್ಟ್ರಿ ಆಗಿದ್ರೆ ಇಲ್ಲಿಂದ ಮಿನಿಸ್ಟರ್ ಅವಳ ಟಾರ್ಗೆಟ್ಗೆ ಸುಲಭವಾಗಿ ಸಿಕ್ತಿದ್ರು. ತಪ್ಪಿಸ್ಕೊಳ್ಳೋಕ್ ಚಾನ್ಸೇ ಇಲ್ಲ ನೋಡಿ. ಇಲ್ಲಿಂದ ಗುರಿ ತಪ್ಪೋಕೆ ಸಾಧ್ಯತೆ ತುಂಬಾ ಕಡಿಮೆ. ಹಾಗಾದ್ರೆ ಅವಳ ಟಾರ್ಗೆಟ್ ಬೇರೆ ಯಾರೋ ಅಂತೀರಾ? ಇರ್ಬೋದು. ಚೆನ್ನಾಯ ಟಾರ್ಗೆಟ್ ಮಿನಿಸ್ಟರ್ ಅಲ್ವೇ ಅಲ್ಲ. ಹಾಗಾದ್ರೆ ಇನ್ಯಾರು? ರಾಜನ ಕೂಡ ಅಲ್ಲ ಅಂತಾಯ್ತು. ರಾಜಣ್ಣ ಅಲ್ಲ ಅನ್ನೋದು ಅವನ ದೃಷ್ಟಿನಲ್ಲಿ ಮಾತ್ರ. ಚೆನ್ನಾಗೆ ಬೇರೆ ಕಾರಣ ಇರ್ಬೋದಲ್ಲ. ಅಥವಾ ಅವತ್ತು ಇಲ್ಲಿರೋರೇ ಯಾರೋ ಅವಳ ಟಾರ್ಗೆಟ್ ಆಗಿರ್ಬೋದು. ಇರ್ಬೋದು. ಅಲ್ಲಿದ್ದು ಮಿನಿಸ್ಟರ್ PA ಪದ್ಮನಾಭ್ ಮತ್ತು ಆ ಇಬ್ರು ಹುಡುಗರು. ಅವ್ರು ಯಾರು ಅಂತ ತಿಳ್ಕೋಬೇಕು. ಹಲೋ, ಎಸ್. ಓಕೆ. ನೋನು ಅವ್ರಿಗೇನು ಮಾಡಬೇಡಿ, ನಾವೀಗಲೇ ಬರ್ತಿದ್ದೀವಿ. ಏನಾಯ್ತು? ಆಸ್ಪತ್ರೆಯಿಂದ ಫೋನ್ ಮಾಡಿದ್ರು. ಶನಾಯ ವಾರ್ಡ್ ಮುಂದೆ ಯಾವುದೋ ಒಂದು ಹೆಂಗಸು ತುಂಬಾ ಹೊತ್ತಿಂದ ಸಸ್ಪಿಷಿಯಸ್ ಆಗಿ ಓಡಾಡ್ತಿದ್ದಾಳಂತೆ. ಏನೋ ಅಪಾಯ ಆಗೋ ಚಾನ್ಸ್ ಇದೆ. ಲೆಟ್ಸ್ ಗೆಟ್ ಇಂಟು ಆಕ್ಷನ್. ಕಮ್ ಆನ್. ಯಾರು ನೀನು? ಇವಳನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟೆ? ನಾನು ಕೊಲೆ ಮಾಡಿಲ್ಲ ಸ್ವಾಮಿ. ಮತ್ತ್ಯಾಕೆ ಬಂದೆ? ಏನ್ ನಿನ್ನ ಹೆಸರು? ಮಾದೇವಮ್ಮ ಸ್ವಾಮಿ. ಇಲ್ಲಿಗೆ ಯಾಕೆ ಬಂದೆ? ಇವಳಿಗೂ ನಿನ್ಗೂ ಏನ್ ಸಂಬಂಧ? ನೋಡು, ನಾವು CID ಪೊಲೀಸ್ನವರು. ಸತ್ಯ ಹೇಳಿಲ್ಲ ಅಂದ್ರೆ ಪೊಲೀಸರ ಸ್ವಾಮಿ. ಹೌದು, ನಿಜ ಹೇಳು. ಯಾರು ನೀನು? ನಾನು ಒಂದು ಗಾಂಜಾ ವ್ಯಾಪಾರ ಮಾಡ್ತೀನಿ ಸ್ವಾಮಿ. ಗಾಂಜಾ? ಎಲ್ಲಿ ನಿಮ್ಮನೆ? ಮಾದಿ ಸ್ವಾಮಿ. ಯಾರಿಗೆ ಮಾಡ್ತೀಯ ಗಾಂಜಾನ? ಕಾಲೇಜಿಗೆ ಐಕಳಿಗೆ ಮಾಡ್ತೀನಿ ಸ್ವಾಮಿ. ಇವಳ ಪರಿಚಯ ಹೇಗಾಯ್ತು ನಿಂಗೆ? 2 ತಿಂಗಳಿಂದ ಸ್ವಾಮಿ. ಅದೇನೋ ಔಷಧಿ ತಗೊಂಡ್ಬರ್ತಾ ಇದ್ಲು, ಅದನ್ನ ನಾನು ಮಾಡ್ತಾ ಇದ್ದೆ ಸ್ವಾಮಿ. ಇವಳ ಜೊತೆ ಇನ್ನೂ ಯಾರಾದ್ರೂ ಇದ್ರ? ಗೊತ್ತಿಲ್ಲ ಸ್ವಾಮಿ. ಗಂಡ ಇದ್ದ ಅಂತ ಹೇಳ್ತಾ ಇದ್ಲು. ಅವಳ ಭಾಷೆ ನಂಗೊಂದು ಅರ್ಥ ಆಗ್ತಾ ಇರ್ಲಿಲ್ಲ. ಗಂಡ ಇದ್ದಾನೋ ಓಡೋದ್ನೋ ಒಂದು ಗೊತ್ತಿಲ್ಲ ಸ್ವಾಮಿ. ಏನೇನೋ ಹೇಳೋಳು. ಇದಕ್ಕಿಂತ ಮುಂಚೆ ಇವಳು ಯಾವಾಗ ಸಿಕ್ಕಿದ್ಲು? 2 ತಿಂಗಳಿಂದ ಸಿಕ್ಕಿದ್ಲು. ಮಾಲ್ ತರ್ತೀನಿ ಅಂತ ಹೇಳ್ಬಿಟ್ಟು 50,000 ಇಸ್ಕೊಂಡೋದ್ಲು. ನಾನು ಕೊಟ್ಟೆ. ಆಮೇಲೆ ಇವಳು ಸಿಗ್ಲೇ ಇಲ್ಲ. ನಿನ್ನೆ ಟಿವಿಲಿ ನೋಡಿದೆ, ಇಲ್ಲೇ ಆಸ್ಪತ್ರೆಲಿ ಇದ್ದಾಳೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ದುಡ್ಡು ಕೇಳವ ಅಂತ ಬಂದೆ. ಅಷ್ಟೇ ಸ್ವಾಮಿ ನನಗೆ ಗೊತ್ತಿರೋದು. ಇವಳು ಮನೆಯಲ್ಲಿ ಅಂತ ಏನಾದ್ರೂ ಗೊತ್ತಾ ನಿಂಗೆ? ಮಾತಿನೆಲ್ಲೋ ಇರ್ಬೇಕು ಅಂತ ಹೇಳಿದ್ಲು ಸ್ವಾಮಿ, ಆದ್ರೆ ಮನೆ ತೋರಿಸ್ಲಿಲ್ಲ. ಮಳ್ಳಿ
ನಮ್ಮಿಂದಾನೆ ತಪ್ಪಿಸ್ಕೊಳ್ಳು. ಈಗ ತಪ್ಪಿಸ್ಕೊ ನೋಡೋಣ. ಬೇರೆ ಯಾರಿದ್ದಾರೆ ನಿನ್ ಜೊತೆ? ಯಾರಿಲ್ಲ ಸರ್, ನಾನೊಬ್ಬೇ. ನಮ್ಮಿಂದಾನೆ ತಪ್ಪಿಸ್ಕೊಳ್ಳು. ಈಗ ತಪ್ಪಿಸ್ಕೊ ನೋಡೋಣ. ಬೇರೆ ಯಾರಿದ್ದಾರೆ ನಿನ್ ಜೊತೆ? ಯಾರಿಲ್ಲ ಸರ್, ನಾನೊಬ್ಬೇ. ಚಾರಿ, ಇದನ್ನೆಲ್ಲ ಸೀಸ್ ಮಾಡಿ ಇವನ್ನ ಎಲ್ಲಿ ವಿಚಾರಿಸ್ಕೋಬೇಕು ಅಲ್ಲಿ ವಿಚಾರಿಸ್ಕೊಂಡ. ಡಾಕ್ಟರ್ ಬಂದ್ರಾ? ಹಾ ಸರ್ ಬಂದಿದ್ದಾರೆ. ಆಲ್ರೆಡಿ ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಡಾಕ್ಟರ್, ಯಾರ ದೇಹ ಅಂತ ಗೊತ್ತಾಯ್ತಾ? ಸುಮಾರು 30 ವರ್ಷದ ಗಂಚಿನ ದೇಹ. ವಿಚಿತ್ರವಾದ ಕೇಸು. ತುಂಬ ಅಪರೂಪವಾದ ವಿಷ ಸೇವನೆ ಮಾಡೋದ್ರಿಂದ ಇವನು ಸೊತ್ತಿದ್ದಾನೆ. ಅದರಿಂದ ಅಸ್ಥಿ ಪಂಜರ ಕೂಡ ನಾರ್ಮಲ್ ಆಗಿ ಇರೋದಿಲ್ಲ. ಯಾವ ವಿಷ ಅದು? ಅದು ಸ್ಟ್ರೈಸಿನ್ ಅನ್ನೋ ವಿಷ. ಬಾಡಿ ಒಳಗಡೆ ಹೋದರೆ ಪೇಷಂಟ್ ಹಾಸ್ಪಿಟ್ಲಿಗೆ ಹೋಗೋ ತನಕನೂ ಉಳಿಯೋದಿಲ್ಲ. ಇದು ನಕ್ಸೋಮಿಕಾ ಅನ್ನೋ ಒಂದು ಮರದ ಹೂವಿಂದ ಮತ್ತು ಬೀಜದಿಂದ ತಯಾರಿಸೋ ಭಯಾನಕ ವಿಷ. ಈ ವಿಷದ ಇನ್ನೊಂದು ಪರಿಣಾಮ ಅಂದರೆ ವಿಷ ಸೇರಿಸೋ ಬಾಡಿನ ಮಣ್ಣಿನಲ್ಲಿ ಹೂತ್ರೆ ಆ ವಿಷ ಮಣ್ಣನ್ನಲ್ಲೂ ಹಬ್ಬುತ್ತೆ. ಸೊ ಯು ಮೀನ್ ಟು ಸೇ ರಾಜಣ್ಣವ್ರ ಹೊಲದಲ್ಲಿ ಬೆಳೆ ಬೆಳೆಯೋದಿರೋದಕ್ಕೆ ಇದೇ ವಿಷ ಕಾರಣನಾ? ಹೌದು. ಆ ಬಾಡಿನಲ್ಲಿರೋ ವಿಷದ ಪವರ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಹರಡುತ್ತಾ ಹೋಗುತ್ತೆ. ಗಿಡಗಳು ಅಷ್ಟೇ ಅಲ್ಲ, ಮರದ ಬುಡದಕ್ಕೇನಾದರೂ ಹಬ್ಬಿದ್ರೆ ತೆಂಗಿನ ಮರ ಕೂಡ ಸಾಯುತ್ತೆ. ಅಷ್ಟು ಅಪಾಯಕಾರಿ ವಿಷ ಇದು. ಈ ವಿಷದ ಮರ, ಐ ಮೀನ್ ನಕ್ಸೋಮಿಕಾ ಟ್ರೀ, ಹೆಚ್ಚಾಗಿ ಎಲ್ಲಿ ಬೆಳೀತಾರೆ? ಇದ್ರ ಮೂಲ ಇಂಡೋನೇಷ್ಯಾ ಅಂತಾರೆ. ಅಂಥ ದೊಡ್ಡ ಮರನಲ್ಲ. ಸಾಮಾನ್ಯವಾಗಿ ಈ ವಿಷನ ಪ್ರಾಣಿಗಳನ್ನ ಸಾಯಿಸೋ ವಿಷ ತಯಾರು ಮಾಡೋದು ಬಳಸ್ತಾರೆ. ನಮ್ಮ ದೇಶದಲ್ಲೂ ಕೆಲವು ಕಡೆ ಈ ಮರಗಳು ಬೆಳೀತವೆ. ಮಧ್ಯಪ್ರದೇಶದಲ್ಲಿ ಕೆಲವು ಹಳ್ಳಿಗಳಲ್ಲಿ ಈ ಮರ ಇದೆ ಅಂತ ಕೇಳಿದ್ದೀನಿ. ಮಧ್ಯಪ್ರದೇಶ್ ದಿಂಡೋರಾ ಜಿಲ್ಲೆಯ ಗುಗುವಹಳ್ಳಿಯಲ್ಲಿ ಈ ಮರ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇರ್ಬೋದು. ಕೆಲವು ಫೋಟೋಸ್ನ ಕಲೆಕ್ಟ್ ಮಾಡಿದ್ದೀನಿ, ನೋಡಿ ಸರ್. ರಾಜಣ್ಣ ಅವರೇ, ಯಾರೋ ನಿಮ್ಮ ಹೊಲದಲ್ಲಿ ಕೊಲೆ ಮಾಡಿ ಬಾಡಿನ ಹೂತ್ ಹಾಕಿದ್ದಾರೆ ಅಂದ್ರೆ ಆದ್ರೂ ನಿಮ್ಗೆ ಈ ವಿಷಯ ಗೊತ್ತಿಲ್ಲ. ಆಶ್ಚರ್ಯ ಅನ್ಸೋದಿಲ್ವಾ? ಕೃಷಿ ಇಲಾಖೆಯವರು ಬಂದು ಮಣ್ಣಲ್ಲಿ ವಿಷ ಬರ್ತೈತೆ ಅಂತ ಜಾಸ್ತಿ ವಿಷ ಇರೋ ಕಡೆ ಆಗಿದಾಗ ಅಸ್ಥಿಪಂಜರ ಸಿಕ್ತು. ಆಗ ನಂಗೂ ಆಶ್ಚರ್ಯ ಆಯ್ತು, ಇದು ಹೆಂಗಪ್ಪ ಸಾಧ್ಯ ಅಂತ ಅನಿಸ್ತು. ನೀವು ಹೊಲದ ಕಡೆ ಬರ್ತಾ ಇರ್ಲಿಲ್ವಾ? ಬರ್ತಾ ಇರ್ತೀನಿ ಸ್ವಾಮಿ. ಮತ್ತೆ ಹೊಲದಲ್ಲಿ ಮಣ್ಣಗ್ದಿದ್ದು ಗೊತ್ತಾಗ್ಲಿಲ್ವಾ? ಮಾಮೂಲಿ ಟೈಮ್ ಆದ್ರೆ ಗೊತ್ತಾಗ್ತಾ ಇತ್ತು. ಮಳೆ ಬೀಳೋ ಟೈಮಲ್ಲಿ ಅಗದು ಮುಚ್ಚಿದ್ರೆ ಹೆಂಗ್ ಗೊತ್ತಾಯ್ತಾರೆ ಸ್ವಾಮಿ? ಅಂತ ಟೈಮಲ್ಲಿ ಅವ್ರಿಗೆ ಕೆಲಸ ಮಾಡಿರ್ಬೋದು, ಅಥವಾ ಅವ್ರಿಗೆ ಕೆಲಸ ಮಾಡಿ ಮುಗಿಸಿದ ಮೇಲೆ ಮಳೆ ಬಂದಿರ್ಬೋದು. ಯಾರು ಹಾಗಾದ್ರೆ ಕೊಲೆ ಮಾಡಿರೋ ವ್ಯಕ್ತಿ? ಡಾಕ್ಟರ್ ಹೇಳೋ ಪ್ರಕಾರ 7-8 ತಿಂಗಳ ಹಿಂದೆ ಕೊಲೆ ನಡೆದಿದೆ. ಆ ಟೈಮಲ್ಲಿ ಸುತ್ತಮುತ್ತ ಯಾರು ನಾಪತ್ತೆ ಆಗಿದ್ರು, ಮತ್ತೆ ಎಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಲಾಡ್ಜ್ ಆಗಿದೆ ಅನ್ನೋದನ್ನ ತಿಳ್ಕೋಬೇಕು. ಶನೈ ಅವಳ ಗಂಡನ ಹುಡ್ಕೊಂಡ್ ಬಂದಿದ್ದಾಳೆ. ಅಲ್ಲದೆ ಅವಳ ಗಂಡ ಕೂಡ ನಾಪತ್ತೆ ಆಗಿದೆ. ಅಷ್ಟೇ ಅಲ್ಲ, ಶನೈ ಈ ಹೊಲದ ಮಣ್ಣನ್ನು ತಗೊಂಡೋಗಿದ್ದಾಳೆ. ಅವಳ ಗಂಡನ ನಾಪತ್ತೆಗೂ ಈ ಅಸ್ಥಿಪಂಜರಗೂ ಸಂಬಂಧ ಇರ್ಬೋದಾ? ಇದೇ ಮನೆನಾ? ಹೌದು ಸರ್. ಯಾರಿದ್ದಾರೆ ಈ ಮನೆಯಲ್ಲಿ? ಯಾರೂ ಇರಲ್ಲ ಸರ್. ದೇವದ ಮನೆ ಅಂತಾರೆ. ಅವಾಗ ಎಣ್ಣೆ ಹೊಡ್ಯಾಕಂತ ಇಲ್ಲಿ ಬರ್ತಿದ್ವಿ ಸರ್. ನಮಗ್ ಗೊತ್ತಿತ್ತು. ನೀನ್ ಶನೈನ ನೋಡಕ್ ಆಸ್ಪತ್ರೆಗೆ ಬಂದು ಓಡಿ ಹೋದಾಗ್ಲೇ ಗೊತ್ತಾಯ್ತು ನಿನ್ಗೂ ಅವಳಿಗೂ ಏನೋ ಸಂಬಂಧ ಇದೆ ಅಂತ. ಹೇಳು, ಸತ್ಯ ಹೇಳು.
ಅದು ಹೇಳು. ಸರ್ ಹೇಳ್ತೀನಿ ಸರ್. ಅದು ಏನು ಅಂದರೆ ಕಾಣುವಳು ಅವಳ ಅಂದರೆ ಇನ್ನು ಕುಡಿಯೋಕೆ ಸ್ಟಾರ್ಟ್ ಮಾಡಿಲ್ಲ, ಅವಾಗಲೇ ಅವ್ರ ಗುರು ಹಾಡು ಹೇಳ್ಕೊಂಡು ಟೈಟ್ ಆಗ್ಬಿಟ್ಟವ್ರೆ. ಅಲ್ಲ ಕಣ, ಬರೀ 4 ಬಾಟ್ಲಿದೆ, ಎಲ್ಲ ಸಾಕಾಗುತ್ತೆ, ಬರೀ ಲೈಫೇ ಅಡ್ಜಸ್ಟ್ ಆಗೋಯ್ತಲ್ಲೋ. ಸರಿ ಬನ್ನಿ. ಶೇ ನಮಸ್ತೆ ನಮಸ್ತೆ ನಮಸ್ತೆ. ನಮ್ದುಗೆ ಒಂದು ಬಾಟ್ಲ್ ಕೊಡಿ. ಯಾವನು ನಮಗೆ ಸಾಕಾಗಿಲ್ಲ ಅಂತ ತಲೆ ಕಟ್ಸ್ಕೊಂಡು ಕೂತ್ಕೊಂಡಿದ್ದೀವಿ? ಅಪ್ಪ ತಂದೆ ಹೋಗಿ ಮುಂದೆ. ಮೊದಲೇ ನಮ್ದು ಟೈಮು ಮೂಡ್ ಎರಡೂ ಚೆನ್ನಾಗಿಲ್ಲ. ತಲೆ ಕೆಟ್ರೆ ಬೇಜಾನ್ ಬೀಳ್ತಾವ ನೋಡು. ರೈಟ್ ಹೇಳೋ. ಟೈಮ್ ಮೂಡ್ दोनों को मैं ठीक करता हूँ. 1 ಬಾಟಲ್ ಕೊಡಿ. ಓ ಶಿಷ್ಯ ಏನಂತ 1 ಬಾಟಲ್ ಕುಡಿದ್ರೆ 4 आदमी भी फ्लैट होना चाहिए. 1 ಬಾಟ್ಲು ಕುಡಿದ್ರೆ 4 ಜನ ಫ್ಲಾಟ್ ಆಗಿ ಹೋಗ್ಬಿಡ್ತೀವ. ನಮ್ದು ಟೈಮು ಮೂಡ್ ಎರಡೂ ಚೆನ್ನಾಗಿಲ್ಲ. ತಲೆ ಕೆಟ್ರೆ ಬೇಜಾನ್ ಬೀಳ್ತಾವ ನೋಡು. ರೈಟ್ ಹೇಳೋ. ಟೈಮ್ ಮೂಡ್ दोनों को मैं ठीक करता हूँ. 1 ಬಾಟಲ್ ಕೊಡಿ. ಓ ಶಿಷ್ಯ ಏನಂತ 1 ಬಾಟಲ್ ಕುಡಿದ್ರೆ 4 आदमी भी फ्लैट होना चाहिए. 1 ಬಾಟ್ಲು ಕುಡಿದ್ರೆ 4 ಜನ ಫ್ಲಾಟ್ ಆಗಿ ಹೋಗ್ಬಿಡ್ತೀವ. ಲೋ ಮಗ, ಇವ್ರಿಗಿನ್ನೂ ಗೊತ್ತಿಲ್ಲ ನಮ್ಮ ಬಗ್ಗೆ. 10 ಬಾಟ್ಲು ಒಂದ್ರ ಮೇಲೆ ಎತ್ತಿರೋ ಮಕ್ಕಳು ನಾವು 1 ಬಾಟ್ಲಿಗೆ ಫ್ಲಾಟ್ ಆಗೋಗ್ಬಿಡ್ತೀವ. ನಮ್ ಕಿವಿಗೆ ಫ್ಲವರ್ ಇಡಕ್ ಬರಬೇಡ. ಹೋಗ. मैं सच बोलता हूँ. ನನ್ನ ಹತ್ರ ಒಂದು ಔಷಧಿ ಇದೆ, ಬೇಕಾದ್ರೆ ಟೆಸ್ಟ್ ಮಾಡಿ. ಸರಿ ತಗೋ. ಏನಾದ್ರೂ ಗೋಲ್ಮಾಲ್ ಮಾಡಿದ್ರೆ ಇಲ್ಲಿಂದ ವಾಪಸ್ ಹೋಗಲ್ಲ ನೋಡು. मैं सच बोलता हूँ, मैं झूठ नहीं बोलता. चाहिए तो देखो. पियो. मस्त है माल. ಏನೋ ಮಗ ಇದು ಇಷ್ಟೊಂದು ಕಿಕ್ಕಿದೆ. ನನ್ನ ಲೈಫಲ್ಲೇ ಕುಡಿರಲ್ಲ ಗುರು ಇಷ್ಟೊಂದು ಕಿಕ್ಕಿರೋದನ್ನ. ಮೆಲ್ತೆ ಗುರು ನೀನ, ನನ್ನ ಪಾಲಿನ ದೇವ್ರ ಗುರು ನೀನು, ನಮ್ಮ ಪಾಲಿನ ದೇವ್ರ. ಬನ್ರ ನಮ್ಮ ಗುರುಗೆ. ಈಗ ಅವ್ನು ಪರಿಚಯ ಆಯ್ತು ಸರ್. ನಾವು ಯಾವಾಗಲೂ ಆ ಪೌಡ್ರು ತಗೋತಾ ಇದ್ವಿ. ಅವನು ಅದೆಲ್ಲಿಂದನೂ ತರ್ತಾ ಇದ್ದ. ಏನು ಅವನ ಹೆಸರು? ವಲ್ಲಭ ಅಂತ ಹೇಳ್ತಾ ಇದ್ದ ಸರ್. ಅವನೆಲ್ಲಿ ಸಿಗ್ತಾನೆ? ಎಲ್ಲೋ ಎಸ್ಕೇಪ್ ಆಗಿದೆ. ನಮ್ಮ ಕೈಲೂ ಸಿಗದೆ 7-8 ತಿಂಗಳಾಯ್ತು. ಆಮೇಲೆ ಒಂದಿನ ಹುಡ್ಕೊಂಡು ಅವನ ಊರಿಗೆ ಮಾಗಡಿಗೆ ಹೋದ್ವಿ. ಅಲ್ಲಿ ಅವನ ಹೆಂಡತಿ ಇದ್ದು. ಯಾರು? ಶನಾಯನ? ಹೌದು, ಅವಳನ್ನ ಮೊದಲೇ ಪರಿಚಯ ಮಾಡ್ಕೊಂಡಿದ್ದ. ಆಮೇಲೆ ಅವಳೇ ಔಷಧಿ ಕೊಡ್ತಾ ಇದ್ವಿ. ಅವಳ ಗಂಡ ಎಲ್ಲಿ? ಅವನ ಬಗ್ಗೆ ಏನಾದ್ರು ಹೇಳ್ತಿದ್ಲಾ? ಅವ್ನು ಎಲ್ಲಿದ್ದಾನೆ ಅಂತಾನೆ ಗೊತ್ತಿರಲಿಲ್ಲ. ಆದ್ರೆ ಅವಳು ಇದ್ದಿದ್ದು ಅವಳ ಗಂಡನಿಗೋಸ್ಕರನೇ. ಅವ್ನು ಸಿಕ್ಕಿದ್ರೆ ಮತ್ತೆ ಊರಿಗೆ ಹೋಗ್ತೀನಿ, ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಿದ್ಲು. ಮತ್ತೆ ಹಾಸ್ಪಿಟಲ್ಗೆ ಯಾಕೆ ಬಂದಿದ್ದೆ? ಅದು ಅವಳನ್ನ ಮಾತಾಡ್ಸ್ಕೊಂಡು ಔಷಧಿ ಸಿಗುತ್ತಾ ಅಂತ ಕೇಳೋಣ ಅಂತ ಬಂದಿದ್ದೆ. ಆಮೇಲೆ ಮ್ಯಾಟ್ರ್ ಸೀರಿಯಸ್ ಆಗಿದೆ ಅಂತ ಗೊತ್ತಾಯ್ತು ಸರ್. ಅದಕ್ಕೆ ಓಡೋದೆ. ಇದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಸರ್. ಇಷ್ಟೇ ಸರ್ ಗೊತ್ತಿರೋದು. ಅವನ ಮನೆ ಗೊತ್ತು ತಾನೆ ನಿಂಗೆ? ಹಾಂ ಗೊತ್ತಿದೆ. ಇದೇ ಮನೆ ಅವ್ರು ಇದ್ದಿದ್ದು?
ಹೌದು ಸರ್. ಏನಯ್ಯ ಮನೇಲಿ ಏನೂ ಇಲ್ಲ? ಅವ್ರದ್ದಾಗ್ಲೂ ಇಷ್ಟೇ ಸಂಬಂಧ ಸರ್ ಇದ್ದಿದ್ದು. ಸರ್, ಕಾರ್ ಪಾರ್ಕಿಂಗ್ ಪೇ ಸ್ಲಿಪ್ ಇದರಲ್ಲಿ ಕಾರ್ ನಂಬರ್ ಕೂಡ ಇದೆ. ಈ ಕಾರ್ ಯಾರ್ದು ಅಂತ ಪತ್ತೆ ಹಚ್ಚಬೇಕು. ರೈಟ್. ಹಾಗೇನಾದ್ರೂ ಕ್ಲೂ ಸಿಕ್ತರೂ ಸಿಗ್ಬೋದು. ಈ ಕಾರ್ ನಂಬರ್ ನಿಮ್ದೇ ತಾನೆ? ಹೌದು, ಈ ಕಾರ್ ನಂಬರ್ ನಂದೆ. ನಿಮ್ಮ ಕಾರ್ ನಂಬರ್ ಇರೋ ಪಾರ್ಕಿಂಗ್ ಸ್ಲಿಪ್ ಆ ಶನಾಯ್ ಮನೇಲಿತ್ತು. ಇದು ಹೇಗೆ ಸಾಧ್ಯ? ಅದೇ ರೀ, ನನಗೂ ಅರ್ಥ ಆಗ್ತಾ ಇಲ್ಲ. ಸರ್ ಪ್ಲೀಸ್ ದಯವಿಟ್ಟು ನಿಜ ಹೇಳಿ. ಸತ್ಯ ಮುಚ್ಚಿಟ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ. ಈಗಾಗಲೇ ನಿಮ್ಮ ಮೇಲೆ ಕೊಲೆ ಅಟೆಂಪ್ಟ್ ಕೂಡ ಆಗಿದೆ. ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ಸುಳ್ಳ್ಯಾಕೆ ಹೇಳಿ? ನೀವು ನನ್ನ ಮೇಲೆ ಅನುಮಾನ ಪಡೋ ರೀತಿ ಇದೆ. ಅನುಮಾನ ಪಡೋ ಥರ ವಾತಾವರಣ ಇದೆಯಲ್ಲ ಸರ್, ಇದನ್ನ ಬಗೆಹರಿಸಬೇಕಾಗಿರೋರು ನೀವೇ. ಈ ಡೇಟ್ ನೋಡಿದ್ರ? ಈ ಡೇಟಲ್ಲಿ ನಾನು ಫಾರಿನ್ ಟೂರಲ್ಲಿದ್ದೆ. ಬೇಕಾದ್ರೆ ನೀವು ಪರಿಶೀಲನೆ ಮಾಡ್ಬೋದು. ಹಾಗಾದ್ರೆ ನಿಮ್ ಕಾರ್ನ ಬೇರೆ ಯಾರು ಉಪಯೋಗಿಸ್ತಾರೆ? ನಾನು ಡ್ರೈವರ್ ಹೊರಗಡೆ ತಗೊಂಡೋಗಿರ್ಬೋದು. ಸರ್, ಇಫ್ ಯು ಡೋಂಟ್ ಮೈಂಡ್ ಅವನ್ನ ಕರೀತೀರಾ? ಇಲ್ಲ, ಅವ್ನು 3 ದಿವಸದಿಂದ ರಜೆನಲ್ಲಿದ್ದಾನೆ, ಊರಿಗೆ ಹೋಗಿದ್ದಾನೆ. ಯಾವ ಊರು? ನೆಲಮಂಗಲ. ನೀನ್ ಮಿನಿಸ್ಟರ್ ಮನೆ ಶಿವರಾಮಯ್ಯನವರ ಕಾರ್ ಡ್ರೈವರ್ ತಾನೆ? ಹೌದು ಸರ್. ಅದೇನು ಮಿನಿಸ್ಟರ್ ಮನೇಲಿ ಫೈರಿಂಗ್ ಆದ ದಿನದಿಂದ ನೀರಜ ತಗೊಂಡಿರೋದು? ನಮ್ಮನೆ ಗೃಹ ಪ್ರವೇಶ ಇತ್ತು, ಅದಕ್ಕೆ ಮೇಡಮ್. ಈ ಸ್ಲಿಪ್ ನೋಡು, ತುಂಬಾ ಹಳೇದೆ. ಡೇಟ್ ನೋಡು. ಇದು ಒಬ್ಬ ಡ್ರಗ್ ಪೆಡ್ಲರ್ ಮನೇಲಿ ಸಿಕ್ಕಿದೆ. ನಿನಗೂ ಅವನಿಗೂ ಏನೋ ಸಂಬಂಧ ಇದೆ ಅನ್ನೋಕ್ಕೆ ಸಾಕ್ಷಿ ಇದು. ಸರ್, ದೇವರಾಣೆಗೂ ಅಂತವ್ರು ಯಾರು ಗೊತ್ತಿಲ್ಲ ಸರ್. ಮತ್ತೆ ಈ ಚೀಟಿ ಅವನ ಮನೇಲಿ ಹೇಗೆ ಸಿಕ್ತು? ಅದು ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡಿಸ್ಬೇಕಾಗುತ್ತೆ. ನಿಜ ಹೇಳು. ಆ ಡೇಟ್ ನೋಡು. ಆ ಡೇಟ್ನಲ್ಲಿ ಮಿನಿಸ್ಟ್ರು ಫಾರಿನ್ ಟ್ರಿಪ್ಗೆ ಹೋಗಿದ್ರು. ನೀನು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೆ ಅನ್ನೋದಕ್ಕೆ ರೆಸಿಪ್ಟ್ ಇದು. ಹಾ, ಈಗ ನೆನಪಾಯ್ತು ಸರ್. ಅವತ್ತು ಸಾಹೇಬ್ರು ಫ್ರೆಂಡ್ ಮಗನ ಮದುವೆ ಇತ್ತು. ಸಾಹೇಬ್ರು ಇಲ್ಲದೆ ಇರೋ ಕಾರಣ ನಾನೇ ಹೋಗಿ ಫ್ಲವರ್ ಬೊಕ್ಕೆ ಕೊಟ್ಟು ಬಂದೆ ಸರ್. ಹಾಗಾದ್ರೆ ಈ ರೆಸಿಪ್ಟು ಶನಾಯ್ ಮನೆಗೆ ಹೇಗೋಯ್ತು? ಅದು ಅವತ್ತು. ಸರಿ ಕಣ್ರ, ನಾನಿನ್ ಬರ್ತೀನಿ. ಏಯ್, ಬಡ್ಡಿ ದುಡ್ಡು ಕೊಟ್ಟೋಗ. ಲವ್ ಕೊಡ್ತೀನಲ್ಲೇ, ಎಲ್ಲೋ ಐತೀನಿ ನಾನು. ಪ್ರಿನ್ಸಿಪಲ್ ಬೇಕಾದ್ರೆ ಇನ್ನೊಂದು ಬಾಟ್ಲು ಬಿಯರ್ ಕುಡ್ಕೊಂಬಿಡು. ದುಡ್ಡು ಕಾಸವರದಲ್ಲಿ ಬೇಡ ಕಣ. ಮಿನಿಸ್ಟರ್ ಮನೇಲಿ ಕೆಲಸ ಮಾಡಿದ್ರು ಈ ಬಡ್ಡಿ ಕೊಡೋದು ತಪ್ಪಿಲ್ಲ. ನೋಡು, ಏನೋ ಚೀಟಿ ಬೀಳ್ತು. ಇದೇನಾ ಪಾರ್ಕಿಂಗ್ ಚೀಟಿ ಕಣ, ತಗೊಳ ನಿನ್ ಬಡ್ಡಿ. ಸರಿ ಕಣ್ಲಾ, ನಾ ಬರ್ತೀನಿ, ಬಾಯ್. ವಲ್ಲಭ್ ಶೆಟ್ಟಿಗೆ ಬಾಲ್ ಬಗ್ಗೆ ಹೇಳಿದ್ಯಾ? ಹೇಳಿದ್ದೀನಪ್ಪ. ಬರೀ ಹೇಳಿದ್ರೆ ಸಾಲದು, ಬರ್ಕೊಡ್ಬೇಕು ಏನಾದ್ರು. ಚೀಟಿನೇ ಅಲ್ಲ, ಅಲ್ಲಿ ಯಾವ್ದೋ ಬಿದ್ದಿದೆ ನೋಡಿ ಚೀಟಿ, ಅದ್ರಲ್ಲೇ ಬರ್ಕೊಡು. ಅಲ್ಲಿ 3-4 ಜನ ಕುಡಿತಾ ಇದ್ರು, ಅವ್ರಿಗೆ ಸ್ಲಿಪ್ ಸಿಕ್ಕಿದೆ. ಅವರಿಂದ ಅದು ಅಲ್ಲಿಗೆ ಹೇಗೋಯ್ತೋ ಗೊತ್ತಿಲ್ಲ. ಅಲ್ಲಿ ಕುಡಿತಾ ಇದ್ದವ್ರು ಯಾರು ಅಂತ ಏನಾದ್ರು ಗೊತ್ತಾ? ಗೊತ್ತು ಸರ್, ಅವರು ನಮ್ಮ ಊರ್ ಪ್ರೆಸಿಡೆಂಟ್ ಮಗ ನಾಗೇಶ್ ಅಂತ. ಅವ್ರ ಜೊತೆ ಯಾರ್ಯಾರು ಕುಡಿತಾ ಇದ್ರು ಸರ್. ನಾಗೇಶ್ ಇವಾಗ ಎಲ್ಲಿ ಸಿಗ್ತಾನೆ? ಯಾರೇ ನೀವು? ನಾನು ಯಾರು ಗೊತ್ತಾ? ಇವ್ರನ್ನ ಪ್ರೆಸಿಡೆಂಟ್ ಮಗ. ತೆಗೀರಿ ಕೈನ. ಇಳಿಯೋ ಕೆಳಗಡೆ. ನಾವ್ಯಾರು ಗೊತ್ತಾ? ಸಿಐಡಿ ಕರ್ನಾಟಕ. ನನ್ನನ್ನ ಕಿಡ್ಕೊಂಡಿದ್ದೀರಾ? ಹೇಳ್ತೀವಿ. ನೋಡಿದನ ನಿಂದೆ ಹ್ಯಾಂಡ್ ರೈಟಿಂಗು. ಡ್ರಗ್ ಪೆಡ್ಲರ್ ವಲ್ಲಭ್ಗೆ ಕಳ್ಸಿರೋ ಚೀಟಿ ಇದು. ಇದು ನಿಮ್ಗೆಲ್ ಸಿಕ್ತು? ಸಿಐಡಿನ ನನ್ನನ್ನ ಕಿಡ್ಕೊಂಡಿದ್ದೀರಾ? ಹೇಳ್ತೀವಿ. ನೋಡಿದನ
ನಿಂದೆ ಹ್ಯಾಂಡ್ ರೈಟಿಂಗು. ಡ್ರಗ್ ಪೆಡ್ಲರ್ ವಲ್ಲಭ್ಗೆ ಕಳ್ಸಿರೋ ಚೀಟಿ ಇದು. ಇದು ನಿಮ್ಗೆಲ್ ಸಿಕ್ತು? ವಲ್ಲಭ್ ಮನೇಲಿ. ವಲ್ಲಭ್ ಮಿಸ್ ಆಗಿದ್ದಾನೆ. ನಿನ್ಗೂ ವಲ್ಲಭ್ಗೂ ಏನ್ ಸಂಬಂಧ? ಎಲ್ಲಿ ಹೋದ ನಿಜ ಹೇಳು. ಹೇಳೋ ಹೇಳೋ. ಏನೀರಾ ಇದು? ಎಲ್ ಸಿಕ್ತೋ ಈ ಪುಡಿ? ಸಖತ್ ಕಿಕ್ ಹೊಡಿತಾ ಇದೆಯಲ್ಲೋ. ಅದಕ್ಕೆ ಕಣ ತಂದಿದ್ದು. ನೀವು ಲಿಕ್ಕರ್ ಬಿಸ್ನೆಸ್ ಮಾಡಬೇಕು ಅಂದಲ್ಲ, ಈ ಪುಡಿನ ಏನಾದ್ರೂ ಯೂಸ್ ಮಾಡಿದ್ರೆ ಸಖತ್ ಡಿಮ್ಯಾಂಡ್ ಬರುತ್ತೆ ನೋಡು. ಹೌದಲ್ಲೋ, ಅವ್ನು ಎಲ್ಲಿ ಸಿಗ್ತಾನೆ? ಇಷ್ಟು ಬೇಕಾದ್ರೆ ತಂದು ಕೊಡ್ತಾನ? ಕೊಡ್ತಾನೆ, ಆದ್ರೆ ಸಿಕ್ಕಾಪಟ್ಟೆ ದುಡ್ಡು ಡಿಮ್ಯಾಂಡ್ ಮಾಡ್ತಾನೆ. ದುಡ್ಡು ತಾನೆ, ಕೊಟ್ರಾಯ್ತು ಬಿಡು. ಮೊದಲು ಮಾಲ್ ಸಿಗ್ಲಿ. ಆದ್ರೆ ಇಷ್ಟೊಂದು ಬೇಕು ಅಂದ್ರೆ ಅವ್ನು ಊರಿಗೆ ಹೋಗೇ ಮಾತಾಡ್ಬೇಕು. ಸರಿ, ಅವನ್ನ ಪರಿಚಯ ಮಾಡಿಕೊಡು, ನಾನು ಡೀಲ್ ಮಾಡ್ಕೊಂಬರ್ತೀನಿ. ಕೊಡ್ತೀನಪ್ಪ, ಮೊದಲು ಮಾಲ್ ತೋರಿಸು. पहले पैसा और 20 लाख चाहिए मुझे. 20 ಲಕ್ಷನಾ? ಏನ್ ಸೇಟು ಇದು? ಮತ್ತೆ ನೀವು ಇದರಿಂದ ಕರೋಡ್ ಕಮಾಯಿ ಮಾಡ್ತದೆ ಅಲ್ವಾ? ಫಿರ್ ಮುझे देने के लिए क्या तकलीफ? ಸರಿನಪ್ಪ, ನನ್ನ ಬಾಸ್ ಕೇಳಿ ಏನೋ ಒಂದು ಸೆಟ್ಲ್ಮೆಂಟ್ ಮಾಡಿಸ್ತೀನಿ ಬಿಡು. ऐसा क्या? फिर मैं बाद में ಏನ್ ಸರ್ ಹಿಂಗ್ ಮಾಡ್ಬಿಟ್ರಿ? ಯೋಗೇಶ, ರಾಜಣ್ಣನ ತೋಟ ಕಣೋ, ಯಾರಿಗಾದ್ರೂ ಗೊತ್ತಾದ್ರೆ? ಏಯ್, ಮಣ್ಣಾಕ್ ಮುಚ್ಬಿಟ್ಟು ನೀರು ಇದ್ರೆ ಯಾರಿಗೂ ಗೊತ್ತಾಗುತ್ತೆ ಆಯ್ತಾ? ಲಕ್ಷಾಂತರ ರೂಪಾಯಿ ಪೌಡ್ರಿಗೆ ಆಸೆ ಬಿದ್ಬಿಟ್ಟು ವಲ್ಲಭನ್ ಸಾಯಿಸಿ ಆ ರಾಜನಗರದಲ್ಲಿ ಊತಾಕ್ಬಿಟ್ವಿ ಸರ್. ವಲ್ಲಭ್ ತಲೆ ಕೊಡ್ತಿದ್ದ ವ್ಯಕ್ತಿ ಯಾರು? Drop the ಕೊನೆಗೂ ಮುಖವಾಡ ಕಳ್ಸಿಬಿತ್ತಲ್ಲ. ಕೃಷಿ ಮಂತ್ರಿ ಶಿವರಾಮಯ್ಯನವರ PA ಪದ್ಮನಾಭ್ ಸಭ್ಯಸ್ಥನ ಮುಖವಾಡ ಹಿಂದೆ ಇರೋ ದೊಡ್ಡ ಕ್ರಿಮಿನಲ್.
ನಕಲಿ ಲಿಕ್ಕರ್ ಕಂಪನಿ ಮಾಲೀಕ ಕೊಲೆಗಾರ ಈಗ ಇನ್ನೊಂದು ಕೊಲೆ ಮಾಡೋದಕ್ಕೆ ಬಂದಿದ್ಯಾ? ನನಗೆ ಗೊತ್ತಿತ್ತು ನೀನ್ ಇಲ್ಲಿ ಬಂದೇ ಬರ್ತೀಯಾ ಅಂತ. ನೀನ್ ಬರ್ಲಿ ಅಂತಾನೆ ನಾವಿಲ್ಲಿ ಕಾಯ್ತಾ ಇದ್ವಿ. ಶನಾಯಿಗೆ ನೆನ್ನೆನೆ ಪ್ರಜ್ಞೆ ಬಂದಿತ್ತು. ಅವಳು ನಿನ್ ಮೇಲೆ ಸೇಟ್ ತೀರ್ಸ್ಕೊಳ್ಳೋದಕ್ಕೆ ಮಿನಿಸ್ಟರ್ ಮನೆಯಲ್ಲಿ ಗುಂಡು ಹಾರಿಸಿದ್ದನ್ನ ಒಪ್ಕೊಂಡಿದ್ದಾಳೆ. ಅವತ್ತು ಇವಳು ತಪ್ಪಿಸ್ಕೊಂಡು ಓಡೋಗುವಾಗ ಎದುರಿಗೆ ನೀನ್ ಹೋದೆ. ಇವಳ ತಲೆಗೆ ಹೊಡೆದು ಸಾಯಿಸೋದಿಕ್ಕೆ ಅವತ್ತೇ ಪ್ರಯತ್ನ ಪಟ್ಟೆ. ಆಮೇಲೆ ಡ್ರಗ್ಸ್ ತರೋದಕ್ಕೆ ಹೇಳಿ ಹಣ ಕೇಳ್ದ ಅಂತ ಶನಾಯಿ ಗಂಡ ವಲ್ಲಭನನ್ನು ಹೊಡೆದು ಕೊಲೆ ಮಾಡ ಅಲ್ಲ? ನೀನ್ ಮಿನಿಸ್ಟರ್ ಶಿವರಾಮಯ್ಯನವ್ರಿಗೂ ಗೊತ್ತಿಲ್ಲದ ಹಾಗೆ ಲಿಕ್ಕರ್ ತಯಾರಿಸಿ ಅದಕ್ಕೆ ಡೂಪ್ಲಿಕೇಟ್ ಸ್ಟಿಕ್ಕರ್ ಅಂಟಿಸಿ ಮಾರಾಟ ಮಾಡ್ತಿದ್ದೆ. ಸಾಲ್ದು ಅಂತ ಅದಕ್ಕೆ ಸ್ಟ್ರೈನೈನ್ ಅನ್ನೋ ಪಾಯ್ಸನ್ ಹಾಕಿ ಕುಡಿಯೋರ್ ಪ್ರಾಣಕ್ಕೆ ಸಂಸ್ಕಾರ ತರ್ತಿದ್ದೆ. ಅದಕ್ಕೋಸ್ಕರ ನೀನು ಯಾರ ಪ್ರಾಣ ಬೇಕಾದ್ರೂ ತೆಗಿಯೋದಕ್ಕೆ ರೆಡಿ ಆಗಿದೆ ಅಲ್ಲ? ಈಗೆಲ್ಲ ಮುಗೀತು. ನಿನ್ನ ನೇಣಿಗೆ ಹಾಕ್ತಾರೋ ಇಲ್ಲ ಸಾಯೋವರೆಗೂ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತಾರೋ ನೋಡ. ಶಿಕ್ಷೆ ನಿಮ್ ಕೂಡ ಆಗುತ್ತೆ. ಅಂತ ವಿಷಕಾರಿ ಡ್ರಗ್ಸ್ ಸಪ್ಲೈ ಮಾಡ್ತಿರೋ ನೀವು ಕೂಡ ಶಿಕ್ಷೆ ಅನುಭವಿಸ್ಲೇಬೇಕು. मैं तैयार हूँ जी। आप क्या बचाया मेरे पास, वो भी छोड़ के चले गए।